ಯಾವ ಕ್ಲಾಸ್ ನೀವೆಲ್ಲ? 8th ಎಲ್ಲ ಕುತ್ಕೊಳ್ಳಿ. ಎಷ್ಟು ಜನ ಇದ್ದೀರಿ? ಈ ಕಡೆ ಬನ್ನಿ. ಹರ್ಷವರ್ಧನ. ಅವರು ಚೆನ್ನಾಗಿ ಪಾಠ ಮಾಡ್ತಾರ? ಟ್ಯೂಷನ್ ಹೆಂಗ್ ಕೊಡ್ತಾರೆ? ಚೆನ್ನಾಗಿದೆಯಾ? ಕೋಚಿಂಗ್ ಸೂಪರ್. ಎಲ್ಲ 9th ಎಲ್ಲ ಪಾಸ್ ಆಗಿದ್ದೀರಾ? ಎಷ್ಟು ಜನ ಉಳ್ಕೊಳ್ತೀರಿ? ಎಷ್ಟು ಜನ ಮನೆ ಕೊಟ್ಟಾಯ್ತೀರಿ? ಬೆಳಿಗ್ಗೆ ದೋಸೆ ಕೊಟ್ಟಿದ್ದೀವಿ. ದೋಸೆ. ಮಧ್ಯಾಹ್ನ ಮುದ್ದೆ ಅನ್ನ ಸಾರು. ಮಜ್ಜಿಗೆ ಎಲ್ಲ ಮಜ್ಜಿಗೆ ಅನ್ನ. ಯೂನಿಫಾರ್ಮ್ ಎಲ್ಲ ಸರ್ಕಾರಕ್ಕೆ ಕೊಡ್ತಾರ? ರ್ಯಾಂಕ್ ಅಲ್ಲಿ 800 ಶಾಲೆಗಳಲ್ಲಿ 43ನೇ ರ್ಯಾಂಕ್ ಇದೆ. ಸರ್ಪ್ರೈಸ್ ವಿಸಿಟ್ ಏನಾದ್ರು ಮಾಡಿದ್ರೆ ನಮ್ಮ ನಿಮ್ಗೆ ರೆಸಿಡೆನ್ಸ್ ಇದೆಯಾ? ಇವತ್ತು ಬಂದು ವಿಸಿಟ್ ಮಾಡ್ತೀರಾ? ಓದ್ತಾ ಇದ್ದಾರಾ ಇಲ್ವೋ ಅಂತ? ರಾತ್ರಿ 8:30ವರೆಗೂ ಊಟ ಹಾಕ್ಸಿ ಉಳ್ಕೊತಾ ಇದ್ದಾರಾ ಇಲ್ವೋ ಅಂತ ಓದ್ತಾ ಇದ್ದೀರಾ? ಎಲ್ಲರೂ ಉಳ್ಕೊತಾರ? ಹೌದು ಸರ್, ಎಲ್ಲರೂ ಇದೆ. ನಿಮ್ಗೆಲ್ಲ ಹಾಸಿಗೆ ಪಿಲ್ಲೋಸ್ ಎಲ್ಲ ಈವ್ನಿಂಗ್ ಟೈಮ್ಸ್ ಟೂಟರ್ ಇದ್ದಾರೆ ನಮ್ಮ. ನಮ್ಮಲ್ಲಿ ಟೀಚರ್ಸ್ಗಳು ಎಲ್ಲ ಲಾಸ್ಟ್ ಇಯರ್. ಅಲ್ಲೇ ರೀ ಸರ್, ಅಲ್ಲೇ ಏನ್ ಮಾಡಿದ್ಯಾ? ಹಿಂದಿ ಸಬ್ಜೆಕ್ಟ್ ಡಾಕ್ಟರೇಟ್ ಮಾಡಿ. ಇವರು ಒಳ್ಳೆ ಕವಿ ಸರ್, ಸುಮಾರು ಪುಸ್ತಕಗಳೆಲ್ಲ ಬರ್ತದೆ. ಒಳ್ಳೆ ಪೊಯೆಟ್ ಸರ್ ಇವರು. ಹಿಂದಿಯಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಾರೆ, ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿರೋದು. ಹೌದು ಸರ್, ನಮ್ಮ ಪೀರಿಯಡಲ್ಲೇ ನಾನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಸದಸ್ಯ ಇದ್ದೆ ಸರ್. ಲಾಸ್ಟ್ ಬಳ್ಳಾರಿ ಸರ್. ನಿಮ್ಗೆಲ್ಲ ವ್ಯಾಕರಣ ಹೇಳ್ಕೊಟ್ಟಿದ್ದಾರೆ? ಏನು? ಕನ್ನಡ ಸಂಧಿ, ಕನ್ನಡ ಮತ್ತು ಸಂಸ್ಕೃತ, ಸ್ವರ ಸಂಧಿ, ವ್ಯಂಜನ ಸಂಧಿ. ಕನ್ನಡದಲ್ಲಿ ಎಷ್ಟು, ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? 41. ಅದರಲ್ಲಿ ಯೋಗವಾಹ ಅದು ಗೊತ್ತಾ? ಏನು ಯೋಗವಾಹ ಅಂದರೆ? ಅನುಸ್ವಾರ ವಿಸರ್ಗ. ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ವ್ಯಂಜನಗಳು ಎಷ್ಟಿದವು? 34. ಅದರಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂದ್ರೆ ಗೊತ್ತಾ? ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ? ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಕವರ್ಗ ಅಂತ ಯಾಕೆ ಕರಿತೀವಿ? ಅಣ್ಣ ಒಂಚೂರು ಕ್ಯಾಮ್ರಾ ಇದೆ. ನೀನು ಏನು ಪಾಠ ಮಾಡುತ್ತೇನೆ? ಅಲ್ವಾ? ಸ್ವಲ್ಪ ಭಯ ಬೀಳ್ತಾರೆ ಸರ್. ನಿಮ್ಮ ಎದುರುಗಡೆ ಹೇಳೋದು ಸ್ವಲ್ಪ ಭಯ ಬೀಳ್ತಿದ್ದಾರೆ. ಚೆನ್ನಾಗಿ ಓದ್ತಾರೆ ಸರ್. ಬೆಸ್ಟ್ ಸರ್. ಯಾವೂರಮ್ಮ ನಿಂದು? ಕವರ್ಗ ಅಂತಂದ್ರೇನು? ಬಿಜಾಪುರ. ನಮ್ಮ ಬಿಜಾಪುರ. ಖ ಖ
ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಕಡಿಮೆ ಉಸಿರಿನಿಂದ ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಟ್ಟ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂತಾರೆ ಸರ್. ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ಅದೇ ದೀರ್ಘ ಅಕ್ಷರ. ಯಾವ್ಯಾವ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು? ಸರ್ 1 ಮತ್ತು 3 ಅಕ್ಷರ ಅಲ್ಪ ಪ್ರಾಣ, 2 ಮತ್ತು 4 ಹ್ರಸ್ವ ಸ್ವರ ದೀರ್ಘ ಸ್ವರ ಅಂದ್ರೆ ಗೊತ್ತಾ? ಏನು ಹ್ರಸ್ವ ಸ್ವರ ಅಂದ್ರೆ? ಒಂದು ಮಾತ್ರ ಲೈಟ್ ಆಫ್ ಮಾಡಿ ಚೂರು ಕ್ಯಾಮ್ರಾ ಇದೆ ಅಂಕಲ್, ಚೂರು ಇದೆ. ಸ್ವಂತ ಬರ್ತಿಲ್ಲ. ಎಲ್ಲ ಹುಡುಗರು ಅಲ್ಲಿ ಕರೀರಿ, ಎಲ್ಲ ಕ್ಲಾಸ್ ಹಿಂದೆ ಬಂದ್ರಿ. Subscribe to the Federal's YouTube page for more news and updates.